ಮಾನ್ಯ ಮಾಧ್ಯಮ ಮಿತ್ರರೇ, ಮೊನ್ನೆ ಒಂದು ದಿವಸ ನಿಖಿಲ್ ಕುಮಾರಸ್ವಾಮಿ ಅವರು ಶ್ರೀನಿವಾಸಪುರಕ್ಕೆ ಬಂದಾಗ ನಮ್ಮ ರಮೇಶ್ ಕುಮಾರ್ ಅವ್ರ ಬಗ್ಗೆ ತುಂಬ ಆರೋಪ ಮಾಡಿದ್ದಾರೆ ಮಾನ್ಯ ಶಾಸಕರು. ಅದು ಅವ್ರ ಘನತೆಗೆ ತಕ್ಕದ್ದಲ್ಲ. ನಮ್ಮ ಗೌನ್ಪಲ್ಲಿಯಿಂದ ನಮ್ಮ ಬೀಕೋತ್ಕೋಟ ಬಾರ್ಡ್ರು ಆಂಧ್ರ ಬಾರ್ಡ್ರಿಗೆ ಹೋಗುವಂಥ ರಸ್ತೆಯನ್ನು ನೋಡಿದ್ರೆ ಶಾಸಕರು ಏನಾದರೂ ಹಿಂಬಾಲಕರ ಮೂಲಕ ನಿಧಿ ಶೋಧನೆಗಾಗಿ ಏನಾದರೂ ಗುಂಡಿಗೆ ಮಾಡಿಸಿದ್ದಾರೇನೋ ಅಂತ ಒಂದು ಅನುಮಾನ ಬರುತ್ತೆ. ಆ ಥರ ಇದೆ ಆ ಕಾರ್ಯವೈಖರಿ. ಈ ಮುಂಚೆ ರಮೇಶ್ ಕುಮಾರು ಶಾಸಕರಾಗಿದ್ದಾಗ BJP ಸರ್ಕಾರ ಇತ್ತು. ಸರ್ಕಾರದಲ್ಲಿ ಹೋರಾಡಿ ಸಾವಿರಾರು ಕೋಟಿ ಅನುದಾನ ತಂದುಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು. ನೀವು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಇದೆ, ನನಗೇನೋ ಅದ. ನಿಮ್ಗೆ ಯೋಗ್ಯತೆ ಇಲ್ಲ, ಸರ್ಕಾರದಲ್ಲಿ ಹೋರಾಡುವಂಥ ಯೋಗ್ಯತೆ ನಿಮಗಿಲ್ಲ. ಯೋಗ್ಯತೆ ಇಲ್ಲದ ಮೇಲೆ ಯಾಕೆ ನಿಮ್ಗೆ ಶಾಸಕ ಸ್ಥಾನ ನಿಮಗೆ? ಮತ್ತು ನಿಮ್ಮ ಕೈ ಅಂಗೈ ಆಕಾಶದ ಕಡೆ ನೋಡುತ್ತೆ, ಭೂಮಿ ಕಡೆ ನೋಡಬೇಕು. ಅಂಗೈ ಒಬ್ಬ ರೈತನಾದ್ಮೇಲೆ ಭೂಮಿ ಕಡೆ ನೋಡಬೇಕು, ಶಾಸಕನಾದ್ಮೇಲೆ ಭೂಮಿ ಕಡೆ ನೋಡ್ಬೇಕು. ಆಕಾಶದ ಕಡೆ ನೋಡುತ್ತೆ ಅಂದರೆ ಅರ್ಥ ತಿಳ್ಕೊಳ್ಳಿ ನೀವೇ, ನಾನು ವಿವರವಾಗಿ ಹೇಳೋಕ್ಕಾಗಲ್ಲ. ಆ ಥರ ಯಾವ ಆಪ್ಷನ್ ನೀವು ಬಿಟ್ಟಿದ್ದೀರಾ ನೀವು ಈ ಕ್ಷೇತ್ರದಲ್ಲಿ? ಯಾವ ದೇವಸ್ಥಾನಕ್ಕಾದರೂ ಬಂದು ಪ್ರಮಾಣ ಮಾಡಿ ನಾನು ಯಾರೇ ಹತ್ರ ಕಮಿಷನ್ ಪಡೆದಿಲ್ಲ ಅಂತ. ಇದು ಎಲ್ಲರಿಗೂ ಕೂಡ ಜಗಜ್ಜಾಹೀರ, ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಇದು. ನೀವು ಅರ್ಹತೆ ಇಲ್ಲದ ಮೇಲೆ ಶಾಸಕ ಸ್ಥಾನ ಏನಕ್ಕೆ ನಿಮಗೆ? ನೀವು ಎಲ್ಲಾದರೂ ಅನುದಾನ ತಂದಿದ್ದೀರಾ? ನಮ್ಮ ಗೌನ್ಪಲ್ಲಿಯಿಂದ ಬೀಕೋತ್ಕೋಟ ರೋಡ್ಗೆ 12 ಕೋಟಿ ಅನುದಾನ ತಂದಿದ್ದಾರೆ. ಇವರ ಒತ್ತಡದ ಮೇಲೆ ಯಾರೇ ಒಬ್ಬ ಕಾಂಟ್ರಾಕ್ಟ್ರು ಇಲ್ಲಿ ಕೆಲಸ ಟೆಂಡರ್ ಹಾಕಕ್ಕೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಇವ್ರ ಕಾರ್ಯವೈಖರಿ ಎಲ್ಲರಿಗೂ ಗೊತ್ತು, ಈ ರಾಜ್ಯದಲ್ಲಿ ಎಲ್ಲ ಟೆಂಡರ್ದಾರರು ಕೂಡ ಗೊತ್ತು. ಹೋದರೆ ಏನೋ ಅವ್ರಿಗೇನೋ ಸ್ವಲ್ಪ ಮುಟ್ಟಿಸ್ಬೇಕು ಸ್ವಲ್ಪ ಅಂತ ಎಲ್ಲರಿಗೂ ಗೊತ್ತು, ಅದರಿಂದ ಬರ್ತಾ ಇಲ್ಲ. ಇದು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ? ಸರ್ಕಾರ ಇಂತಹ ನೀಚ ಸರ್ಕಾರ, ಇಂಥ ಕೆಟ್ಟ ಸರ್ಕಾರ ನೋಡಿಲ್ಲ ನಾವು. ಇಂಥ ನೀಚ MLA, ಇಂಥ ದರಿದ್ರ MLA ನಾವು ನೋಡಿಲ್ಲ ನಮ್ಮ ಜೀವಮಾನದಲ್ಲಿ. ನಾನು ಕೂಡ 2 ಸಾರಿ ಅವ್ರಿಗೆ ಮತ ನೀಡಿದ್ದೀನಿ. ನನ್ನ ಋಣದಲ್ಲಿ ಅವರಿದ್ದಾರೆ, ಅವ್ರ ಋಣದಲ್ಲಿ ನಾನಿಲ್ಲ. ಮತ್ತು ಸರ್ಕಾರದಿಂದ ಏನು ಬಡವರಿಗೆ ಅಕ್ಕಿ ಬರ್ತಾ ಇದೆ, ಸ್ತ್ರೀಯರಿಗೆ ಪೆನ್ಷನ್ಸ್ ಬರ್ತಾ ಇದೆ, ಸಾರಿಗೆ ವ್ಯವಸ್ಥೆ ಫ್ರೀ ಇದೆ, ಹೆಂಗಸರಿಗೆ ಪ್ರತಿ ಏನು ಪದವೀಧರರಿಗೆ ಹಣ ಬರ್ತಾ ಇದೆ, ಏನು ಸರ್ಕಾರ ಘೋಷಣೆ ಮಾಡಿದೆ ಗ್ಯಾರಂಟಿ ಒಂದು ಕೂಡ ನಿಂತಿಲ್ಲ. ಎಲ್ಲ ಕೂಡ ಜನಕ್ಕೆ ತಲುಪ್ತಾ ಇದೆ. ಯಾವ್ದು ದರಿದ್ರ ಸರ್ಕಾರ, ಕೆಟ್ಟ ಸರ್ಕಾರ ಇಲ್ಲ? ದರಿದ್ರ MLA, ಕೆಟ್ಟ MLA ನೀವ? ಇದೊಂದು ತಿಳಿ ಹೇಳಬೇಕಂತ ನಾನು ನಿಮ್ಮಲ್ಲಿ ಒತ್ತಾಯಿಸ್ತೇನೆ.